ಅಂತರಪಟ ಅಲ್ಲ ಕಣೆ, ಅಷ್ಟೊಳ್ಳೆ ಸಂಬಳ, ಅದೇನ್ ಮಹಾ ಕೆಲಸ, ಗೂಡ್ಸೋದು ತೊಳೆಯೋದು ಬಳಿಯೋದು ಅಷ್ಟೇ. ನಿನ್ನ ಮಗಳ ಮನೆ ಪಕ್ಕದಲ್ಲಿದೆ ಅಂತ ಒಂದೇ ಒಂದು ಕಾರಣಕ್ಕೆ ಆ ಕೆಲ್ಸನ ಬಿಟ್ಟು ಬಂದಿದೀಯಲ್ಲ, ಎಂತ ದಡ್ಡಿ ಇರ್ಬೇಡ ನೀನು. ರೀ, ನಿಮಗ್ ಯಾಕ್ರಿ ಅರ್ಥ ಆಗ್ತಾ ಇಲ್ಲ? ನಾನು ಏನಾದ್ರೂ ಅಲ್ಲಿ ಕೆಲ್ಸಕ್ಕೆ ಹೋದ್ರೆ ಆರಾಧನಾ ಮನೆಯವ್ರು ಯಾರಾದ್ರೂ ನೋಡಿದ್ರೆ ಅವಮಾನ ಆಗೋದು ಆರಾಧನಂಗೆ ಅಲ್ವಾ? ಅಯ್ಯೋ, ಮಾನ ಮರ್ಯಾದೆನೇ ಇಲ್ದಿರೋ ಅವಳಿಗೆ ಅವಮಾನ ಎಲ್ಲಿಂದ ಬರ್ಬೇಕು ಅಲ್ವೇನೆ? ಲತಕ್ಕ ರೀ, ಅವಳ ಬಗ್ಗೆ ಏನೇನೋ ಮಾತಾಡ್ಬೇಡಿ. ನೋಡೋ, ಆರಾಧನೆಗೆ ಅವಮಾನ ಆಗುತ್ತೆ, ಅವ್ರ ಅತ್ತೆ ಮಾವಂಗೆ ಮರೆಯೋದೋಗುತ್ತೆ ಅಂತ ನಾವು ಸುಮ್ಮನೆ ಇದ್ರೆ ನಮ್ಮ ಹೊಟ್ಟೆ ತುಂಬಲ್ಲ ಕಣೆ. ಅಷ್ಟಕ್ಕೂ ಈ ಶ್ರೀಮಂತರೆಲ್ಲ ಮನೆಯಿಂದ ಆಚೆ ಬರ್ತಾರಂತ ಅನ್ಕೊಂಡಿದ್ದೇನೆ. ಆರಾಮಾಗಿ ಮನೇಲಿ ಎಸಿ ಹಾಕೊಂಡು ತಣ್ಣು ಕೂತಿರ್ತಾರೆ. ಏನು ಇಲ್ದಿರೋ ನಮ್ಮಂತಾರೆ ಈ ತರ ಕೆಲಸ ಹುಡ್ಕೋದು. ನಾನೇನ್ ಈ ಕೆಲ್ಸಕ್ಕೆ ಹೋಗಲ್ಲ ಅಂತನ್ನ, ಬೇರೆ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗಿ ನಿಮಗ್ ದುಡ್ಡು ತಂದು ಹಾಕ್ತೀನಿ. ನೀವದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ. ನೋಡೆ, ನೀನು ಇನ್ನೊಂದ್ ಕಡೆ ಕೆಲಸ ಹುಡುಕಿ ಅದು ನಿನಗೆ ಸಿಕ್ಕಿ ಅಲ್ಲಿ ಸಂಬಳ ಬರೋದು ಯಾವಾಗೋ. ಸುಮ್ಮನೆ ಈ ಮನೆ ಕೆಲ್ಸಕ್ಕೆ ಹೋಗ್ಬಿಡು ರೇವತಿ. ಅದ್ರಲ್ಲೂ ಇವ್ರು ಒಂದ್ ಸ್ವಲ್ಪ ಜಾಸ್ತಿ ಸಂಬಳ ಕೊಡ್ತಾ ಇದಾರೆ, ಯಾಕೆ ಬಿಡ್ತಾ ಇದೀಯಾ? ಇಲ್ಲ ರೀ, ನೀವೇನೇ ಹೇಳಿದ್ರು ನಾನು ಅಲ್ಲಿ ಕೆಲ್ಸಕ್ಕೆ ಹೋಗಲ್ಲ. ಇಷ್ಟು ದಿನ ನಾವು ಆರಾಧನಂಗೆ ತೊಂದರೆ ಕೊಟ್ಟಿದ್ ಸಾಕು. ಈಗೂ ನಾನು ಅವಳಿಗೆ ಹಿಂಸೆ ಕೊಡಕ್ ಒಪ್ಪಲ್ಲ. ಅಲ್ಲ ಕಣೆ, ಆರಾಧನಾ ಮನೆಯವ್ರಿಗೆ ನೀನ್ ಪಕ್ಕದ ಮನೇಲಿ ಕೆಲಸ ಮಾಡ್ತೀಯ ಅಂತ ಅವ್ರಿಗೇನು ಕನಸ ಬಿದ್ದಿರುತ್ತೆ. ಇಷ್ಟಕ್ಕೂ ಅವ್ರೇನ್ ಮನೆಯಿಂದ ಆಚೆ ಬಂದು ಯಾರ್ಯಾರ ಮನೆಗೆ ಯಾರ್ಯಾರು ಕೆಲ್ಸಕ್ಕೆ ಬರ್ತಾರಂತ ನೋಡ್ತಾ ಇರ್ತಾರೇನೆ. ಇನ್ನೇನಾದ್ರೂ ನೀನ್ ಕೆಲಸ ಮಾಡೋ ಮನೆಯಲ್ಲಿ ನೀನು ಆರಾಧನಾ ಅಮ್ಮ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರು ಹೋಗಿ ಪಕ್ಕದ ಮನೆಗೆ ಹೇಳ್ಬೇಕು. ಇಲ್ಲಾಂದ್ರೆ ಗೊತ್ತಾಗ ಚಾನ್ಸೇ ಇಲ್ಲ ಕಣೆ. ನೀನ್ ಆರಾಮಾಗಿ ಕೆಲ್ಸಕ್ಕೆ ಹೋಗು ಬಾ. ರೀ, ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ? ನಿಮ್ಗೇನ್ ಬರೀ ದುಡ್ಡು ಬಂದ್ರೆ ಆಯ್ತಾ? ನಮ್ ಕಷ್ಟ, ನಮ್ ಒದ್ದಾಟ ನಿಮಗ್ ಲೆಕ್ಕನೇ ಇಲ್ಲ ಅಲ್ವಾ? ಲತಾ, ನೀನಾದ್ರೂ ಇವ್ರಿಗೆ ಹೇಳು, ನಾನು ಆ ಮನೆ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ ಅಂತ. ನೋಡಮ್ಮ ಲತಾ, ಇವಳು ಆ ಮನೇಲಿ ಕೆಲಸ ಮಾಡೋದ್ರಿಂದ ಪಕ್ಕದ ಮನೆಯವ್ರಿಗೆ ಗೊತ್ತಾಗುತ್ತೆ ಅಂತ ಎದುರ್ಕೊಂಡಿರೋದು ಎಷ್ಟು ಸರಿ. ನಮ್ಮ ಹೊಟ್ಟೆ ಪಟ್ಟು ನಡಿಬೇಕಲ್ವಾ? ಇಷ್ಟಕ್ಕೂ ಇವಳಿಗೆ ಇನ್ನೊಂದು ಕೆಲಸ ಸಿಗುತ್ತೆ ಅನ್ನೋದು ಏನು ಗ್ಯಾರಂಟಿ? ಹೌದು ರೇವತಕ್ಕ, ಮಹೇಶಣ್ಣ ಹೇಳ್ತಿರೋದೇನೋ ಸರಿಯಾಗಿದೆ. ಈಗ ಕೆಲಸ ಸಿಗೋದೇ ಕಷ್ಟ ಅಂಥದ್ರಲ್ಲಿ ಸಿಕ್ಕಿರೋ ಕೆಲಸನ ಬೇಡ ಅಂತಂದ್ರೆ ಜೀವನ ಸಾಗಿಸೋದು ಹೇಗಕ್ಕ? ರೇವತಕ್ಕ, ನೀವ್ ಹೇಳೋದು ಸರಿಯಾಗಿದೆ. ಆರಾಧನನ್ ಮನೆಯವ್ರಿಗೆ ನೀವಲ್ಲಿ ಕೆಲಸ ಮಾಡೋದು ಗೊತ್ತಾದ್ರೆ ಅವಮಾನನೇ. ಆದ್ರೆ ನಮ್ ಬದುಕು ಸಾಗ್ಬೇಕಲ್ವಾ? ರೇವತಕ್ಕ, ನೀವು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ಬರ್ತೀನಿ. ನೋಡ್ರಿ ರೇವತಿ, ನಾವು ಉಪವಾಸ ಬೀಳ್ಬಾರ್ದು ಅಂತ ನಿಂಗಿದ್ರೆ ಆ ಮನೆ ಕೆಲ್ಸಕ್ಕೆ ಹೋಗ್ತೀಯ. ಇಲ್ಲ ಅವ್ರಿವ್ರು ಏನ್ ಅನ್ಕೋತಾರೆ ಅಂತ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಾವು ಉದ್ಧಾರ ಆಗಲ್ಲ ಕಣೆ, ತಿಳಿತಾ? ಆಯ್ತು, ಕೆಲ್ಸಕ್ಕೆ ಹೋಗ್ತೀನಿ. ಎಲ್ಲ ನನ್ನ ಹಣೆ ಬರ, ಸರಿನಾ? ಇದು ನಿರ್ಧಾರ ಅಂದ್ರೆ. ಅಯ್ಯೋ ಅಮ್ಮ, ಬೆಳ್ ಕಟ್ ಮಾಡ್ಕೊಂಡ್ಯಾ? ನನ್ನ ಕರಿಯತ್ತಾನೆ, ನಾನು ಅಡಿಗೆ ಮಾಡ್ತಿದ್ದೆ. ಅಯ್ಯೋ ಅತ್ಗೆ, ಅದಕ್ಕೇನಂತೆ, ಈಗಲೂ ಬನ್ನಿ, ಇಬ್ರು ಒಟ್ಟಿಗೆ ಸೇರ್ಕೊಂಡು ಅಡುಗೆ ಮಾಡೋಣ. ಪಲ್ಯ ಮಾಡೋಣ ಅನ್ಕೊಂಡಿದ್ದೀನಿ. ಅಂದಾಗೆ ಅತ್ತೆ, ರಸಂ ರೆಡಿ ಆಗಿದೆ, ಟೇಸ್ಟ್ ನೋಡ್ತೀರಾ? ಬೇಡ, ಪರವಾಗಿಲ್ಲ, ನಾನೇ ನೋಡ್ತೀನಿ. ಆಹಾ ಅತ್ತೆ, ಸಖತ್ತಾಗಿದೆ. ಅತ್ತೆ, ನಾನ್ ಮಾಡಿದಾಗ ಈ ತರ ಟೇಸ್ಟೇ ಬರ್ತಿರ್ಲಿಲ್ಲ. ಆದ್ರೂ ಅತ್ತೆ, ನಿಮ್ ರೆಸಿಪಿ ಅಂತೂ
ಸೂಪರ್ ಸೂಪರ್, ಥ್ಯಾಂಕ್ಸ್ ಅತ್ತೆ ನನಗಿದನ್ನ ಹೇಳ್ಕೊಟ್ಟಿದ್ದಕ್ಕೆ. ಹೇಗಾದ್ರೂ ಇವಳು ಫೋನ್ ತಗೊಂಡು ಆ ವಿಡಿಯೋನ ಡಿಲೀಟ್ ಮಾಡ್ಬೇಕಲ್ವಾ? ಕಮಲಕ್ಕ ತಗೊಂಬನ್ನಿ. ಅಡಿಗೆ ನನ್ನ ಸೊಸೆದು ಅತ್ತೆ ಹೇಗ್ ಮಾಡೋದು ಅನ್ನೋದನ್ನ ಹೇಳ್ಕೊಟ್ರು, ಹಾಗೆ ಮಾಡಿದ್ದೀನಿ ಮಾವ. ಓ, ಹಾಗಾದ್ರೆ ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಅಡಿಗೆ ಮಾಡಿದಿರಿ ಏನು? ಹೌದು ಮಾವ. ಅತ್ತೆ ನೀವು ಕುತ್ಕೊಳ್ಳಿ, ನಾನೇ ಬಡಿಸ್ತೀನಿ. ನನಗೆ ಊಟ ಬೇಡ. ಸಾವಿತ್ರಿ, ಊಟಕ್ಕೆ ಕೂತ್ಕೊಳ್ಳೋದು ಬಿಟ್ಟು ಎಲ್ಲಿಗೆ ಹೋಗ್ತಿದ್ದೆ ನೀನು? ನನಗೆ ಊಟ ಬೇಡ ರೀ, ನೀವೆಲ್ಲ ಊಟ ಮಾಡಿ. ಅಪ್ಪ, ನೀವೇನು ಬೇಜಾರು ಮಾಡ್ಕೋಬೇಡಿ. ಅಮ್ಮನ ಬಗ್ಗೆ ನಿಮಗೆ ಗೊತ್ತಲ್ವಾ? ಅದು ಇವತ್ತು ಆರಾಧನಾ ಅಡುಗೆ ಮಾಡಿದ್ದಾಳೆ ಅಂತ ಅಮ್ಮಂಗೆ ಊಟ ಮಾಡೋಕ್ಕಿಷ್ಟ ಇಲ್ಲ ಅಷ್ಟೇ. ಆರಾಧನಾ, ನೀನೇನು ಬೇಜಾರು ಮಾಡ್ಕೋಬೇಡ. ಅಲ್ಲಮ್ಮ, ಅದಕ್ಕೇನೆ ಖುದ್ದು ಆರಾಧನೆಗೆ ಅಡುಗೆ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದಾರೆ ಅಂದಮೇಲೆ ಅವ್ರು ಯಾಕೆ ಊಟ ಮಾಡಲ್ಲ? ಯಾಕೆ ಅಂದರೆ ಅಮ್ಮ ಇನ್ನೂ ಆರಾಧನನ ಸೊಸೆ ಅಂತ ಸ್ವೀಕರಿಸೇ ಇಲ್ವಲ್ಲ. ನಿಮ್ಮೆಲ್ರಿಗೂ ವಿಷಯ ಗೊತ್ತಿರೋದೇ ಅಲ್ವಾ? ನೀವ್ಯಾರೂ ನೊಂದ್ಕೋಬೇಡಿ, ಊಟ ಮಾಡಿ. ಆದರೆ ಪಾಪ ಅಮ್ಮ ಹಸ್ಕೊಂಡಿರ್ತಾಳೆ, ಅದೇ ನನಗೆ ಬೇಜಾರು. ಅದ್ಗೆ ನೀವೇನು ತಲೆ ಕೆಡ್ಸ್ಕೋಬೇಡಿ, ನಾನು ಹೋಗಿ ಅತ್ತೆನ ಊಟಕ್ಕೆ ಕರ್ಕೊಂಬರ್ತೀನಿ. ನೀನಾ? ಬೇಡ ಆರಾಧನಾ, ನೀನು ಹೋಗೋದು ಕರಿಯೋದು, ಆಮೇಲೆ ಅಮ್ಮ ನಿನ್ನ ಮೇಲೆ ಕೂಗಾಡೋದು, ಸುಮ್ಮನೆ ನಿನಗೆ ಹರ್ಟ್ ಆಗುತ್ತೆ. ಅಯ್ಯೋ ಅತ್ಗೆ, ಎಷ್ಟೇ ಆದರೂ ಅವ್ರು ನಮ್ಮ ಅತ್ತೆನೇ ಅಲ್ವಾ, ನೀವೇನು ತಲೆ ಕೆಡ್ಸ್ಕೋಬೇಡಿ, ಊಟ ಮುಂದುವರಿಸಿ. ಅಲ್ಲಮ್ಮ ಆರಾಧನಾ, ಅವಳಿಗಿಷ್ಟ ಇಲ್ಲ ಅಂದ್ರೆ ಒತ್ತಾಯ ಮಾಡಕ್ ಹೋಗ್ಬೇಡಮ್ಮ. ನೀವೆಲ್ಲ ನೆಮ್ಮದಿಯಾಗಿ ಊಟ ಮಾಡ್ರಿ, ನಾನೇ ಅವಳಿಗೆ ಆಮೇಲೆ ಊಟ ತಗೊಂಡೋಗಿ ಕೊಡ್ತೀನಿ. ಬಾಬಾ, ಅತ್ತೆ ಎಲ್ರ ಜೊತೆ ಕುತ್ಕೊಂಡು ಊಟ ಮಾಡಬೇಕು, ಅದೇ ನನ್ನ ಆಸೆ. ನಾನು ಹೋಗಿ ಕರ್ಕೊಂಡು ಬರ್ತೇನೆ. ಆರಾಧನಾ, ನೀನು ಹೋಗಿ ಕರೆದ್ರೆ ಅಮ್ಮ ಬರೋದಿಲ್ಲ. ಸದ್ಯಕ್ಕೆ ಅಮ್ಮ ಬದಲಾಗೋ ಲಕ್ಷಣ ಇಲ್ಲ. ಆದಷ್ಟು ಬೇಗ ಅಮ್ಮ ನೀನು ಒಂದಾಗಬೇಕು ಅಂತ ನಾನು ಬಯಸ್ತೀನಿ. ಆದರೆ ಅದ್ಗೆ ನಿಮ್ಮ ಹಾರೈಕೆ ನಿಜ ಆಗೇ ಆಗುತ್ತೆ. ನಾನು ಅತ್ತೆನ ಕರ್ಕೊಂಡು ಬಂದೇ ಬರ್ತೀನಿ. ಬಮ್ಮ, ಎಲ್ರಿಗೂ ಊಟ ಬಡಿಸಿ. ಎಲ್ಲರೂ ಊಟ ಮಾಡ್ರಪ್ಪ. ಅದಕ್ಕೇನ ಆರಾಧನಾ ಕರ್ಕೊಂಡು ಬಂದೇ ಬರ್ತಾಳೆ. ಆಮ್ಲ, ನೀನು ಅದ್ರ ಬಗ್ಗೆ ಏನೂ ಟೆನ್ಷನ್ ತಗೋಬೇಡಮ್ಮ, ಊಟ ಮಾಡು. ಅತ್ತೆ ಅತ್ತೆ, ಏನೇ ಇಲ್ಗೂ ಬಂದ್ಬಿಟ್ಯಾ? ಊಟ ಮಾಡ್ದೆ ಹಾಗೆ ಬಂದ್ರಿ? ನೀನಿರೋ ಕಡೆ ನನಗಿರಕ್ ಇಷ್ಟ ಇಲ್ಲ ಅಂತ ನೀನು ಗೊತ್ತಿಲ್ವಾ? ಅಡಿಗೆ ಮನೆಯಲ್ಲಿ ಏನೇನೋ ಉಪಾಯ ಮಾಡಿ ನನ್ನಿಂದಾನೇ ಅಡಿಗೆ ಹೇಳಿಸ್ಕೊಂಡಿದ ತಕ್ಷಣ ನೀನ್ ಮಾಡಿದ ಅಡಿಗೆ ನಾನು ಊಟ ಮಾಡ್ತೀನಿ ಅನ್ಕೊಂಡ್ಯಾ? ನನಗದು ಯಾವತ್ತೂ ರುಚಿಸೋದಿಲ್ಲ. ನನ್ನ ಊಟಕ್ಕೆ ಕರೀಲೂ ಬೇಡ. ಯಾಕೆ ನಗ್ತಾ ಇದ್ಯಾ? ನಾನೇನ್ ತಮಾಷೆ ಮಾಡ್ತಾ ಇದ್ದೀನಾ? ನನಗೆ ತಮಾಷೆ ಅಂತಾನೆ ಅನ್ನಿಸ್ತಿದೆ ಅತ್ತೆ. ಅಷ್ಟಕ್ಕೂ ನನಗೆ ಈ ಥರ ಆಗುತ್ತೆ ಅಂತ ಮೊದಲೇ ಗೊತ್ತಿತ್ತು. ಏನಾಗುತ್ತೆ ಅಂತ? ನಾನು ಅವಾಗಲೇ ಹೇಳಿದ್ನಲ್ಲ ಅತ್ತೆ, ನಿಮ್ಗೆ ಎಲ್ಲಿ ನನ್ನ ಮೇಲೆ ಲವ್ ಆಗುತ್ತೆ ಅಂತ ಭಯ. ಲವ್ವಾ? ಏನೇ ಮಾತಾಡ್ತಾ ಇದ್ಯಾ? ನಾನು ಮಾಡಿದ ಅಡುಗೆ ನೀವು ಊಟ ಮಾಡಿದ್ರೆ, ಅಕಸ್ಮಾತ್ ಆ ಊಟ ತುಂಬ ರುಚಿಯಾಗಿದ್ರೆ, ಆ ರುಚಿಗೆ ನೀವು ಮನಸ್ಸೊತ್ತು ನನ್ನನ್ನು ಹೊಗಳ್ಬೇಕಾಗತ್ತೆ. ಮತ್ತೆ ಮತ್ತೆ ನನ್ನ ಕೈ ರುಚಿನೇ ತಿನ್ಬೇಕು ಅಂತ ಅನ್ಸಿ ದಿನ ನನ್ನ ಕೈಲೇ ಅಡುಗೆ ಮಾಡಿಸ್ಬೇಕಾಗತ್ತೆ. ಆಗ ನನ್ನ ನಿಮ್ಮ ಮಧ್ಯೆ ಇರೋ ಅಂತರ ಆಟೋಮ್ಯಾಟಿಕ್ ಆಗಿ ಕಡಿಮೆ ಆಗುತ್ತೆ. ನಿಮ್ಗೆ ಇದೆಲ್ಲ ಇಷ್ಟ ಇಲ್ಲ,
ಈ ಸೊಸೆ ಮೇಲೆ ತುಂಬಾ ಪ್ರೀತಿ ಇದ್ರೂ ತೋರ್ಸ್ಕೊಳ್ಳೋದಕ್ಕೆ ತಯಾರಿಲ್ಲ. ಅದಕ್ಕೆ ನೀವು ನನ್ನಿಂದ ದೂರ 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 ಓಡ್ತೀರಾ. ನೀನ್ ಏನೇ ಅನ್ಕೊಂಡಿದ್ಯಾ? ನೀನ್ ಮಾಡಿದ ಅಡಿಗೆ ಊಟ ಮಾಡಿ ನಾನ್ ಕಳ್ದೋಗ್ಬಿಡ್ತೀನಾ? ಒಂದ್ ಮಾತ್ ನೆನ್ಪಿಟ್ಕೋ ಆರಾಧ್ನಾ, ನಾನ್ ಉಪ್ಪು ತಿಂದಷ್ಟು ನೀನ್ ಅನ್ನ ತಿಂದಿಲ್ಲ. ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ನೋಡಿ ನೋಡಿ, ಈ ತರ ರೇಗಾಡಿ ಕೂಗಾಡಿ ನನ್ನನ್ನ ದೂರ ತಳ್ಳೋದಕ್ ನೋಡ್ತೀರಾ. ನಿಮಗೆ ನೀವು ಸೋಲ್ತೀರಾ ಅನ್ನೋ ಭಯ ಇರ್ಲಿಲ್ಲ ಅಂದಿದ್ರೆ ಊಟ ಮಾಡ್ತಿದ್ರಿ. ಅಡ್ಗೆ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತಿದ್ರಿ, ಅಡ್ಗೆ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ರಿ. ಅದು ಬಿಟ್ಟು ಹೀಗೆ ಊಟ ಬಿಟ್ಟು ರೂಮಲ್ಲಿ ಕೂತ್ರೆ ನನ್ನ ಅನುಮಾನ ನಿಜ ಅಂತಾನೆ ಅನ್ಸುತ್ತೆ. ಇದೇನೇ ನಾಟಕ ಮಾಡಿದ್ರು ನಾನಂತೂ ಊಟಕ್ಕೆ ಬರಲ್ಲ. ಹೋಗ್ಲಿ ಬಿಡಿ ಅತ್ತ, ಸೋಲ್ತೀನಿ ಅನ್ನೋ ಭಯ ನಿಮಗಿದ್ರೆ ನಾನು ಏನು ಮಾಡೋದಕ್ಕಾಗಲ್ಲ. ಏನು ಸೋಲದ? ಬಾಯಿಗೆ ಬಂದಂಗ ಮಾತಾಡ್ಬೇಡ ನೀನು. ಸರಿ ಬಿಡಿ, ನೀವು ಊಟನೂ ಮಾಡಬೇಡಿ, ನಾನು ಒತ್ತಾಯನೂ ಮಾಡಲ್ಲ. ಆ ಊಟ ನೀವು ತಿನ್ನೋದು ಅದು ತುಂಬಾ ರುಚಿಯಾಗಿರೋದು, ನೀವು ಆಮೇಲೆ ಹೊಗಳಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಒಳಗೆ ಸಂಕಟ ಪಡೋದು, ಇದೆಲ್ಲ ಯಾಕೆ ಬಿಡಿ ಅತ್ತ? ಏಯ್, ಎಷ್ಟೇ ಮಾತಾಡ್ತೀಯ? ಇದು ನನ್ನ ಮನೆ, ನನ್ನ ಊಟ. ಊಟ ಮಾಡು ಮಾಡ್ಬೇಡ ಅನ್ನಕ್ ನೀನ್ ಯಾರೇ? ಆಯ್ತು, ನಾನು ಊಟ ಮಾಡ್ತೀನಿ. ಹೌದಾ? ಸರಿ ಅತ್ತೆ, ನಿಮ್ಮ ಇಷ್ಟ. ಧರ್ಮ, ನೀನು ಯಾಕೆ ಊಟ ಮಾಡ್ತಿಲ್ಲ? ಇಲ್ಲ ಕಣ, ಸಾವಿತ್ರಿನೂ ಬಂದ್ಬಿಡ್ಲಿ, ಇಬ್ಬರು ಒಟ್ಟಿಗೆ ಊಟ ಮಾಡ್ತೀವಿ. ಬಾವಾ, ಅಕ್ಕ ಬರ್ತಾಳೆ ಅಂತ ನಿಮ್ಗೆ ಅನ್ಸುತ್ತಾ? ಏನೋ ಪಾಪ ಆರಾಧನಾ ಅತ್ತೆನ್ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದಾಗ ಬೇಡಮ್ಮ ಅಂತ ಹೇಳಕ್ಕಾಗ್ಲಿಲ್ಲ ನನಗೆ. ಆದ್ರೆ ಏನೋ ಅಂತಾರಲ್ಲ, ನಮ್ ದೇವ ಸತ್ಯ ನಮ್ಗೆ ಗೊತ್ತಿಲ್ವಾ ಅಂತ, ಹಂಗೆ ಅಕ್ಕ ಬರಲ್ಲ ಅಷ್ಟೇ. ಅದು ಹೇಗೆ ಹೇಳ್ತೀರಿ? ಆರಾಧನಾ ಅತ್ತಿಗೆನ ಕರ್ಕೊಂಡು ಬಂದರೆ? ಅಂಕಲ್, ಅಮ್ಮ ಬಂದರೆ ಖುಷಿನೇ. ಆದರೆ ಅಮ್ಮಂಗೆ ಆರಾಧನಾ ಮೇಲಿರೋ ಬೇಸರ ಒಂದಿಂದಲ್ಲಿ ಹೋಗೋ ಅಂಥದ್ದಲ್ವಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನನಗೆ ಚೆನ್ನಾಗಿ ಗೊತ್ತು ಅಮ್ಮ ಬರಲ್ಲ. ಆದರೆ ಅಮ್ಮು, ನನಗೆ ನನ್ನ ಸೊಸೆ ಬಗ್ಗೆ ಸಂಪೂರ್ಣ ನಂಬಿಕೆ ಇದೆ. ಹೇಗಾದರೂ ಅವರ ಅತ್ತೆ ಮನವೊಲಿಸಿ ಅವಳನ್ನ ಕರ್ಕೊಂಬಂದೇ ಬರ್ತಾಳೆ. ಹೌದು ಧರ್ಮ, ನನಗೂ ಆರಾಧನನ ಮೇಲೆ ಅದೇ ನಂಬಿಕೆ. ಎಲ್ಲರೂ ನೋಡ್ತಾ ಇರಿ, ಅತ್ತಿಗೆ ಬಂದೇ ಬರ್ತಾರೆ.